ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ. ಮಂತ್ರಾಲಯದ ಅರಸನ ಜನನ ಮತ್ತು ಬಾಲ್ಯ, ವೈವಾಹಿಕ ಜೀವನ, ಶಿಕ್ಷಣ ಸೇವೆ ಮತ್ತು ಮಂತ್ರಾಲಯದ ಮಹಿಮೆ ಇನ್ನೂ ಕುತೂಹಲಕಾರಿಯ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ರಾಯರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಮತ್ತ್ಯಾಕೆ ತಡ ಮಾಡೋದು, ರಾಯರ ಜೀವನ ಚರಿತ್ರೆಯನ್ನು ತಿಳಿಯೋಣ ಬನ್ನಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದ್ವೈತ ವೇದಾಂತದ ಪರಂಪರೆಯ ಮಹಾನ್ ಸಂತರಾಗಿದ್ದರು. ಮಧ್ವಾಚಾರ್ಯರ ತತ್ವವನ್ನು ಜನಸಾಮಾನ್ಯರಿಗೆ ಬೋಧಿಸುವ ಶ್ರೇಷ್ಠ ಯತಿಗಳು. ಇನ್ನು ಇವರ ಜನನ ಮತ್ತು ಬಾಲ್ಯ ನೋಡುವುದಾದರೆ, ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಭುವನಗಿರಿ ಪ್ರದೇಶದಲ್ಲಿ ಜನಿಸಿದರು. ತಂದೆ ತಿಮ್ಮಣ್ಣಾಚಾರ್ಯರು, ತಾಯಿ ಗೋಪಿಕಾಂಬ. ಬಾಲ್ಯದಲ್ಲಿಯೇ ವೇದಗಳು, ಉಪನಿಷತ್ಗಳು, ಶಾಸ್ತ್ರಗಳಲ್ಲಿ ಅಪಾರ ಪಾಂಡಿತ್ಯ ಗಳಿಸಿದ್ದರು. ಇನ್ನು ವೈವಾಹಿಕ ಜೀವನದಲ್ಲಿ ವೆಂಕಟನಾಥರು ಸರಸ್ವತಿ ಅವರನ್ನು ವಿವಾಹವಾಗಿದ್ದರು. ಗೃಹಸ್ಥ ಆಶ್ರಮದಲ್ಲಿದ್ದರೂ ಧರ್ಮ, ಭಕ್ತಿ ಮತ್ತು ವಿದ್ಯೆಯಲ್ಲಿ ಅಗ್ರಗಣ್ಯರಾಗಿದ್ದರು. ನಂತರ ಗುರುಗಳ ಆದೇಶದಂತೆ ಸನ್ಯಾಸ ಸ್ವೀಕರಿಸಿ ಶ್ರೀ ಗುರು ರಾಘವೇಂದ್ರ ತೀರ್ಥ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಇನ್ನು ಇವರ ಶಿಕ್ಷಣ ಸೇವೆ ನೋಡುವುದಾದರೆ, ವ್ಯಾಸರಾಜ ತೀರ್ಥರ ಪರಂಪರೆಯ ಶಿಷ್ಯರಾಗಿದ್ದರು. ಮಧ್ವ ತತ್ವ ಪ್ರಸಾರಕ್ಕೆ ಜೀವನವನ್ನೇ ಸಮರ್ಪಿಸಿದರು. ವೇದಾಂತ, ತರ್ಕ, ವ್ಯಾಕರಣದಲ್ಲಿ ಅನೇಕ ಗ್ರಂಥಗಳನ್ನು ರಚಿಸಿದ್ದರು. ಜನರಲ್ಲಿ ಧರ್ಮಬೋಧನೆ, ದೀನರ ಸೇವೆ, ಅದ್ಭುತ ಉಪದೇಶಗಳ ಮೂಲಕ ಖ್ಯಾತಿ ಪಡೆದಿದ್ದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಅಂತಿಮ ದಿನಗಳನ್ನು ಮಂತ್ರಾಲಯದಲ್ಲಿ ಕಳೆಯುತ್ತಾರೆ. ಕ್ರಿಸ್ತಶಕ 1671ರಲ್ಲಿ ಜೀವಂತ ಸಮಾಧಿಯಾಗಿ ಬೃಂದಾವನ ಪ್ರವೇಶ ಮಾಡಿದರು ಎಂಬ ನಂಬಿಕೆ ಇದೆ. ಮಂತ್ರಾಲಯದಲ್ಲಿರುವ ಅವರ ಬೃಂದಾವನವು ಇಂದೂ ಸಹ ಲಕ್ಷಾಂತರ ಭಕ್ತರಿಗೆ ಆಸ್ಥೆಯ ಕೇಂದ್ರವಾಗಿದೆ. ಭಕ್ತರ ಕಷ್ಟ ನಿವಾರಣೆ, ಅದ್ಭುತ ಅನುಗ್ರಹಗಳಿಗಾಗಿ ಗುರು ರಾಘವೇಂದ್ರ ಸ್ವಾಮಿಯ ಪ್ರಸಿದ್ಧರು. ಗುರುರಾಯರ ಮಹಿಮೆ ಎಂಬ ನಂಬಿಕೆ ಇದು ಸಹ ವ್ಯಾಪಕವಾಗಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಜ್ಞಾನ, ಭಕ್ತಿ ಮತ್ತು ಕರುಣೆಯ ಸಂಕೇತ. ಅವರ ಜೀವನ ಮತ್ತು ಉಪದೇಶಗಳು ಇಂದಿಗೂ ಜನರಿಗೆ ಪ್ರೇರಣೆಯಾಗಿದೆ. ದೈನಂದಿನ ಆಚರಣೆಗಳು: ಪ್ರತಿದಿನ ಸಂಧ್ಯಾ ವಂದನೆ, ಜಪ, ಧ್ಯಾನ ಕಡ್ಡಾಯವಾಗಿ ಮಾಡುತ್ತಿದ್ದರು. ವೇದಗಳು, ಉಪನಿಷತ್ತುಗಳು ಮತ್ತು ಮಾಧ್ವ ಸಿದ್ಧಾಂತಗಳ ಅಧ್ಯಯನ, ಬೋಧನೆ ಅವರ ದಿನಚರಿಯ ಭಾಗವಾಗಿತ್ತು. ಸಮಪಾಲನೆ ಮತ್ತು ಶಿಸ್ತು ಅವರ ಜೀವನದ ಮೂಲ ಮೌಲ್ಯಗಳಾಗಿದ್ದವು. ಗುರು ರಾಘವೇಂದ್ರರು ಅತ್ಯಂತ ಸರಳ ಜೀವನ ನಡೆಸುತ್ತಿದ್ದರು. ಭೋಗ ವಿಲಾಸಗಳಿಂದ ದೂರವಿದ್ದು ಅಗತ್ಯವಿರುವಷ್ಟನ್ನು ಮಾತ್ರ ಸ್ವೀಕರಿಸುತ್ತಿದ್ದರು. ಆಹಾರ, ವಸ್ತ್ರ, ವಾಸವು ಸಂಯಮಿತವಾಗಿತ್ತು. ಈ ಸರಳತೆಯೇ ಅವರ ಮಹತ್ವದ ಗುರುತು. ಬಡವರು, ರೋಗಿಗಳು, ದುಃಖಿತರ ಮೇಲೆ ಅಪಾರ ಕರುಣೆ ತೋರಿಸುತ್ತಿದ್ದರು. ಯಾರನ್ನೂ ಭೇದವಿಲ್ಲದೆ ಆಶೀರ್ವದಿಸಿ ಸಹಾಯ ಮಾಡುತ್ತಿದ್ದರು. ಸೇವೆಯನ್ನು ದೇವಾರಾಧನೆಯಂತೆ ಕಂಡಿದ್ದರು. ಮಂತ್ರಾಲಯವು ಕರ್ನಾಟಕ ಆಂಧ್ರ ಪ್ರದೇಶ ಗಡಿಯಲ್ಲಿರುವ ಪವಿತ್ರ ಕ್ಷೇತ್ರವಾಗಿದ್ದು, ಹೌದು, ಮಂತ್ರಾಲಯದಲ್ಲಿ ರಾಯರಿದ್ದಾರೆ. ಭಕ್ತರ ರಕ್ಷಣೆಗೆ, ಕಷ್ಟ ನಿವಾರಣೆಗೆ ಸದಾ ಸಾನ್ನಿಧ್ಯವಾಗಿ ಇದ್ದಾರೆ ಎಂಬ ಅಚಲ ನಂಬಿಕೆ ಇದೆ. ಭಕ್ತಿಯಿಂದ ಸ್ಮರಿಸಿದರೆ ರಾಯರು ದಾರಿ ತೋರಿಸುತ್ತಾರೆ, ಧೈರ್ಯ ನೀಡುತ್ತಾರೆ, ಕೃಪೆಯಿಂದ ಕೈಯನ್ನು ಹಿಡಿಯುತ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ
ಎಂದು ಜಪಿಸಿದರೆ ಮನಕ್ಕೆ ಶಾಂತಿ, ಜೀವನಕ್ಕೆ ಆಶ್ವಾಸನೆ ಸಿಗುತ್ತದೆ ಎಂದು ಭಕ್ತರು ನಂಬಿರುತ್ತಾರೆ. ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ.